ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದುಬಾರೆ ಆನೆ ಶಿಬಿರದಲ್ಲಿ ಇನ್ನೊಂದು 2 ಆನೆಗಳ ಮಧ್ಯೆ ಕಾಳಗ ಆಗಿ ಒಬ್ಬ ಅಮಾಯಕರ ಮೃತ್ಯು ಆಗಿದೆ. ಅತ್ಯಂತ ನೋವಿನ ಸಂಗತಿ ಆಗಿದೆ. ಬಹಳ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಈ ಒಂದು ಘಟನೆ ನಡೆದು ಹೋಗಿದೆ. ಹೀಗಾಗಿ ನಾನು ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ನಮ್ಮ ಆನೆ ಶಿಬಿರಗಳಲ್ಲಿ ಪ್ರವಾಸಿಗರೇನಿದ್ದಾರೆ ಅವರಿಗೆ, ವಿಸಿಟರ್ಸ್ಗೆ ಆನೆಯ ಸಮೀಪ ಯಾರೂ ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತೇಳಿ ಹೇಳಿದ್ದೇನೆ. ಮತ್ತೊಂದು SOP ಹೊಸದಾಗಿ ಪ್ರಿಪೇರ್ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಸಾಮಾನ್ಯವಾಗಿ ಇವತ್ತೆಲ್ಲ ಜನ ಅಲ್ಲಿ ಹೋಗಿ ಆನೆಗೆ ಬಾಳೆಹಣ್ಣು ತಿನ್ನಿಸುವಂಥದ್ದು, ಬೆಲ್ಲ ತಿನ್ನಿಸುವಂಥದ್ದು, ಅದ್ರ ಜೊತೆಯಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಂಥದ್ದು, ಇದೆಲ್ಲ ಮೊದಲಿನಿಂದ ನಡೆದುಕೊಂಡು ಬಂದಂಥದ್ದು. ಯಾಕೆಂದ್ರೆ ಇವೆಲ್ಲ ಆನೆಗಳು ಕುಮ್ಕಿ ಆನೆಗಳು, ಪಳಗಿಸಿದ ಆನೆಗಳು. ಈಗ ಯಾವುದೇ ರೀತಿಯ ಮಾನವನಿಗೆ ಧಕ್ಕೆ ಮಾಡೋದಿಲ್ಲ ಅನ್ನುವಂಥದ್ದು ಭರವಸೆ ಎಲ್ಲರಿಗೆ ಇತ್ತು. ಆದರೆ ಈ ಘಟನೆ ಏನಾಗಿದೆ, ಈಗ ಈ ದುರ್ಘಟನೆಯಿಂದ ಎಲ್ಲರ ಕಣ್ಣು ತೆರೆದಿದೆ. ಆನೆಯ ಬಿಹೇವಿಯರ್ ಯಾವಾಗ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇದರಲ್ಲಿ ಮತ್ತೆ ಈ ಕಾಳಗದಲ್ಲಿ ಒಂದು ಆನೆನೂ ಬಹಳ ಗಂಭೀರ ಅದಕ್ಕೆ ಗಾಯಗಳಾಗಿತ್ತು, ಅದು ಮೃತಗೊಂಡಿದೆ. ಹೀಗಾಗಿ ಕಂಚನ್ ಆನೆಗೆ ದಸರಾದಲ್ಲಿ ಹಿಂದೆ ಎಲ್ಲ ಭಾಗಿಯಾಗಿತ್ತು. ಅದನ್ನು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಇಲ್ಲ, ಭಾಗಿ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಮತ್ತೆ ಮುಂಬರುವಂತಹ ದಿನಮಾನಗಳಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಸಹಿತ ಜನರು ಆನೆಯ ಸಮೀಪ ಬರದ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನುವಂಥದ್ದು ಕಟ್ಟುನಿಟ್ಟಿನ ಸೂಚನೆಯನ್ನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತೇನು ಸಫಾರಿ ನಡೆಸ್ತಾ ಇದ್ದೀವಿ, ಆ ಸಫಾರಿಯಲ್ಲಿ ಸಹಿತ ತೆರೆದ ವಾಹನದಲ್ಲಿ ನಿನ್ನೆ ನನಗೆ ಒಂದು ಮಾಹಿತಿ ಬಂತು. ಏನು ಸಫಾರಿ ವಾಹನಗಳಿದ್ದಾವೆ, ವಾಹನಗಳ ಮೇಲೇನೂ ಆನೆಗಳು ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಅತ್ಯಂತ ಗಂಭೀರತೆಯಿಂದ ಸರ್ಕಾರ ಇದನ್ನು ಪರಿಗಣಿಸಿದೆ. ಮತ್ತು ಸಾರ್ವಜನಿಕರ ನಮ್ಮೇನು ಪ್ರವಾಸಿಗರಿದ್ದಾರೆ ಅವರ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಇವತ್ತು ತೆರೆದ ವಾಹನಗಳು ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಅದಕ್ಕೆ ಸಂಪೂರ್ಣವಾಗಿ ಸರಪಳಿ ಹಾಕಬೇಕು, ಅಥವಾ ಅದಕ್ಕೆ ಗಾರ್ಡ್ ಮಾಡುವಂಥ ರೀತಿಯಲ್ಲಿ ಸಂಪೂರ್ಣ 100% ಇವತ್ತು ಯಾರು ವಿಸಿಟರ್ಸ್ ಬರ್ತಾರೆ ಅವರಿಗೆ ಯಾವುದೇ ರೀತಿಯ ಅವರಿಗೆ ಧಕ್ಕೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿರುವಂಥ ರೀತಿಯಲ್ಲಿ ಒಂದು ವಿನ್ಯಾಸವನ್ನು ಮಾಡಿ ಅದನ್ನು ಸಫಾರಿ ನಡೆಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇನೆ. ಈ ಸೂರ್ಯನಗರದಲ್ಲಿ ಸ್ಟೇಡಿಯಂ ಏನಾಗ್ತಾ ಇದೆ ಸರ್, ಆ ಸ್ಟೇಡಿಯಂಗೆ ವಿರೋಧ ಹೋಗ್ತಾ ಇದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶಕ್ಕೆ ಹತ್ತಿರ ಆಗ್ತದೆ, ಅಲ್ಲಿ ಪ್ರಾಣಿ ಸಂಕುಲ ಇದೆ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಾಹನಗಳು ಜನ ಸೇರೋದ್ರಿಂದ ಮುಂದಿನ ದಿನ ನೋಡಿ, ಬನ್ನೇರುಘಟ್ಟ ಬಫರ್ ಝೋನ್ ಇಶ್ಯೂ ಏನಿದೆ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ಇವತ್ತು ಒಂದು ತಜ್ಞರ ಸಮಿತಿ ಬಂದು ಅಲ್ಲಿ ಸಮೀಕ್ಷೆಯನ್ನು ಮಾಡಿಕೊಂಡು ಹೋಗಿದ್ದಾರೆ. ಏನು ವರದಿ ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪೇನಿದೆ ಆ ತೀರ್ಪಿಗೆ ಸರ್ಕಾರ ಬದ್ಧವಾಗಿರುತ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಶಂಕುಸ್ಥಾಪನೆ ಆಗ್ತಾ ಇದೆ ಸರ್ ಸ್ಟೇಡಿಯಂಗೋಸ್ಕರ, ಅದ್ರ ಬಗ್ಗೆ ನಾನು ಮಾಹಿತಿ ಪಡೆದುಕೊಂಡು ನಾನು ಪ್ರತಿಕ್ರಿಯೆ ಕೊಡ್ತೇನೆ. ಈಗ ನಾನು ಅರಣ್ಯ ಭವನದಲ್ಲಿ ಒಂದು ಸಭೆಯನ್ನು ಕರೆದಿದ್ದೇನೆ. ಆ ಸಭೆಯಲ್ಲಿ ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದುಕೊಳ್ಳುತ್ತೇನೆ. ಆ ಮಾಹಿತಿ ಪಡೆದುಕೊಂಡು ನಾನು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡ್ತೇನೆ. ಇತ್ತೀಚೆಗೆ ರಾಜ್ಯದಲ್ಲಿ ಆನೆ ಕಾಳಗ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕೂಡ ಘಟನೆ ಆಗ್ತದೆ. ಮಾದೇಶ್ವರ ಮಠದಲ್ಲಿ ಒಂದು ಚಿಕ್ಕ ಹುಡುಗ ಹೊರಗಡೆ ಹೋದ ಸಂದರ್ಭದಲ್ಲಿ ಅಲ್ಲಿ ಹುಲಿ ಎತ್ಕೊಂಡು ಹೋಗುವಂತ ಘಟನೆ ಕೂಡ ಆಗಿರುತ್ತೆ. ಇದೇ ರೀತಿ ನೋಡಿ, ಇಂಥ ಏನು ದುರ್ಘಟನೆಗಳಾಗ್ತಾ ಇದೆ ಯಾವತ್ತಿಗೂ ಆಗಲಿಲ್ಲ. ಇದು ಏನು ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ, ಈ ಒಂದು ಆನೆಗಳ ಪ್ರಾಣಿಗಳ ಬಿಹೇವಿಯರಲ್ಲಿ ಬಹಳಷ್ಟು ಬದಲಾವಣೆಗಳು ನಾವು ನೋಡ್ತಾ ಇದ್ದೇವೆ. ಯಾಕೆ ಅವರಲ್ಲಿ ಬಿಹೇವಿಯರಲ್ ಚೇಂಜಸ್ ಇದೆ ಅನ್ನುವಂಥದ್ರ ಬಗ್ಗೆ ತಜ್ಞರು ಅದರ ಬಗ್ಗೆ ಅಧ್ಯಯನವನ್ನು ಮಾಡಿ ವರದಿ ಕೊಡುವಂಥದ್ದು ಅವಶ್ಯಕತೆ ಇದೆ. ಹೀಗಾಗಿ ಅದು ನಮ್ಮೆಲ್ಲರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಅದನ್ನು ಅತ್ಯಂತ ಗಂಭೀರತೆಯಿಂದ ಅದನ್ನು ಪ್ರಕರಣವನ್ನು ತೆಗೆದುಕೊಂಡು ಅದಕ್ಕೆ ಪೂರಕವಾಗಿ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಎಲ್ಲ ರೀತಿಯ ಒಂದು ಮಾರ್ಗಸೂಚಿಗಳನ್ನು ಮತ್ತು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ನಾನು
ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೇನೆ. ಲಾಸ್ಟ್ 5 ವರ್ಷದಲ್ಲಿ 270 ಸಾವಾಗಿದೆ ಸರ್ ವನ್ಯಜೀವಿ ಮಾನವ ಸಂಘರ್ಷದಿಂದ. ಅದರಲ್ಲಿ ಹೆಚ್ಚು ಆನೆದೇ ಆಗಿದೆ, ಸುಮಾರು 188 ಆನೆಯಿಂದಲೇ ಸಾವಾಗಿದೆ. ನೋಡಿ, ಅತಿ ಹೆಚ್ಚು ಸಾವುಗಳು ಇಡೀ ದೇಶದಲ್ಲಿ ಆನೆಯಿಂದಲೇ ಆಗ್ತಾ ಇದ್ದಾವೆ. ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು 6395 ಆನೆಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ನಮ್ಮ ರಾಜ್ಯದಲ್ಲಿ ಆನೆಯಿಂದ ಪ್ರತಿ ವರ್ಷ 30ರಿಂದ 40 ಜನ ಮೃತಪಡ್ತಾ ಇದ್ದಾರೆ. ಇವತ್ತು ಒರಿಸ್ಸಾದಲ್ಲಿ 1000-2000 ಆನೆ ಇರ್ಬೋದು, ಅಥವಾ ಪ್ರತಿ ವರ್ಷ 100 ಜನ 150 ಜನ ಅಲ್ಲಿ ಆನೆ ತುಳಿತದಿಂದ ಮೃತಪಡ್ತಾ ಇದ್ದಾರೆ. ಜಾರ್ಖಂಡದಲ್ಲಿ ಕಡಿಮೆ ಆನೆ ಇದ್ರೂ ಸುಮಾರು 100 ಜನ ಆನೆಯಿಂದ ಮೃತಪಡ್ತಾ ಇದ್ದಾರೆ. ಈ ಆನೆ ಮಾನವ ಪ್ರಾಣಿ ಸಂಘರ್ಷ ಏನಿದೆ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ನಾನು ಸಚಿವನಾದ್ಮೇಲೆ ಬಹಳಷ್ಟು ರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನ ಮಾಡಿದ್ದೇವೆ, ಕಾರ್ಯಾಗಾರ ಮಾಡಿದ್ದೇವೆ, ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರವನ್ನು ಮಾಡಿದ್ದೇವೆ, ಒಂದು ತಜ್ಞರ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಅವರು ವರದಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ರೈಲ್ವೆ ಬ್ಯಾರಿಕೇಡ್ ಮಾಡ್ತಾ ಇದ್ದೇವೆ, ಟೆಂಟಕಲ್ ಫೆನ್ಸಿಂಗ್ ಮಾಡ್ತಾ ಇದ್ದೇವೆ, ಆನೆ ಕಂದಕಗಳನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ, ಕಮಾಂಡ್ ಸೆಂಟರ್ ಮಾಡಿದ್ದೇವೆ, ಜಾಗೃತಿ ಅರಿವು ಮೂಡಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ ಎಲ್ಲೆಲ್ಲಿ ಏನೇನು ನ್ಯೂನತೆಗಳಿದೆ ಅದನ್ನು ಸರಿಪಡಿಸಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಿಬ್ಬಂದಿಯ ನೇಮಕಾತಿಯನ್ನು ಮಾಡಿದ್ದೇವೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ. ಹೀಗಾಗಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಆನೆ ಪ್ರಪೋರ್ಷನ್ಗೆ ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ ನೋಡಿ ಸಾವೇ ಆಗಬಾರ್ದು. ಇವತ್ತು ನಮ್ಮಲ್ಲಿ ಇವತ್ತೇನು ನಡೀತಾ ಇದೆ ಆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಕ್ಕೂ ಎಲ್ಲಿ ರಾಜ್ಯದಲ್ಲಿ ಆನೆಗಳಿಂದ ನಮಗಿಂತ 4 ಪಟ್ಟು ಸಾವುಗಳಾಗ್ತಾ ಇದ್ದಾವೆ. ಇವನ್ ನಮ್ಮ ಕಡೆಯಿಂದಾನೇ ಅವರಿಗೆ ಒಂದು ರೀತಿಯಲ್ಲಿ ಗೈಡ್ ಮಾಡುವಂಥದ್ದು, ಅವರಿಗೆ ಸಹಾಯ ಮಾಡುವಂಥ ಕೆಲಸನೂ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಆನೆ ಸೆರೆ ಹಿಡುವಂಥ ಕಾರ್ಯಾಚರಣೆ ಏನಿದೆ ಅಲ್ಲ, ಇದು ಅತ್ಯಂತ ಅಪಾಯಕಾರಿಯಾದಂಥ ಒಂದು ಕಾರ್ಯಾಚರಣೆ. ಹೀಗಾಗಿ ಕಾರ್ಯಾಚರಣೆ ಮಾಡಲಿಕ್ಕೆ ಇವತ್ತು ಕುಮ್ಕಿ ಆನೆಗಳು ಬೇಕು, ಡಾಟ್ ಮಾಡೋಂಥವ್ರು ಬೇಕು, ವೆಟರ್ನರಿ ಡಾಕ್ಟರ್ಸ್ ಬೇಕು, ಅನುಭವಸ್ಥರು ಬೇಕು. ನಮ್ಮವರು ಮೊನ್ನೆ ಅರುಣಾಚಲ್ ಪ್ರದೇಶ್ಗೆ ಭಾಳ ಅತ್ಯಂತ ಅವರು ಕಷ್ಟದಲ್ಲಿದ್ದರು. ಹೀಗಾಗಿ ತುರ್ತಾಗಿ ನಮಗೆ ಸ್ವಲ್ಪ ಜನರಿಗೆ ಕಳಿಸಿ ಅಂಥೇಳಿ ನಮ್ಮ ಅನುಮತಿ ತೆಗೆದುಕೊಂಡು 8 ದಿವಸ ಹೋಗಿ ಅಲ್ಲಿ ಆನೆ ಸೆರೆ ಹಿಡಿದು ಬಂದಿದ್ದಾರೆ. ಅಂದರೆ ಇದು ರಾಷ್ಟ್ರದಾದ್ಯಂತ ಎಲ್ಲ ಕಡೆ ಇರುವಂಥ ಒಂದು ಸಮಸ್ಯೆ ಇದಾಗಿದೆ, ಮಾನವ ಆನೆ ಸಂಘರ್ಷ. ಈ ಸಂಘರ್ಷ ತಡೆಗಟ್ಟುವಂಥ ಒಂದು ರೀತಿಯಲ್ಲಿ ಇನ್ನೂ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಅದಕ್ಕೆಲ್ಲರ ಸಹಕಾರನೂ ಬೇಕಾಗಿದೆ. ಕೇಂದ್ರದ ಒಂದು MOFಗೆ, ಅರಣ್ಯ ಇಲಾಖೆ, ಪರಿಸರ ಇಲಾಖೆಗೆ ಭಾಳ ಸಲ ಹೋಗಿ ನಾನು ಮನವಿಯನ್ನು ಸಲ್ಲಿಸಿದ್ದೇನೆ. ಹೀಗಾಗಿ ಅವರಿಂದ ಏನು ನಮ್ಮ ನಿರೀಕ್ಷೆ ಇತ್ತು, ಸಹಕಾರ ಏನು ನಾವು ಬಯಸ್ತಾ ಇದ್ದೀವಿ ಅದು ಸಿಗ್ತಾ ಇಲ್ಲ. ಆದರೂ ಮತ್ತೆ ಹೋಗಿ ಕೇಂದ್ರ ಸಚಿವರಿಗೂ ಭೇಟಿಯಾಗಿ ಇವತ್ತು ಇದಕ್ಕೆ ಸಹಯೋಗ ಮಾಡಬೇಕು ಅನ್ನುವಂಥ ಒಂದು ಕೋರಿಕೆಯನ್ನು ಮಾಡ್ತಾರೆ. ನಿಯಂತ್ರಣದ ಬಗ್ಗೆ ಸುಮಾರು ಸಲ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿನ ಒಂದು ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಈಗಾಗಲೇ ಅನುದಾನವನ್ನು ಕೊಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. 3 ತಿಂಗಳು 6 ತಿಂಗಳಲ್ಲಿ ಇವತ್ತು ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಬೇಕಾಗಿದೆ ಅವೆಲ್ಲವೂ ಕಾಮಗಾರಿಗಳು ಪ್ರಾರಂಭ ಆಗ್ತದೆ. 1 ವರ್ಷದಲ್ಲಿ ಇವತ್ತು ರೈಲ್ವೆ ಬ್ಯಾರಿಕೇಡ್ ಏನು ಈಗಾಗಲೇ ಒಂದು 100-150 ಕಿಲೋಮೀಟರ್ ತೊಗೊಂಡಿದ್ದೇವೆ ಅದೆಲ್ಲ ಮುಗಿಸ್ತವೆ. ಮತ್ತು ಎಲ್ಲಿ ಆನೆಗಳು ಅರಣ್ಯದಿಂದ ಹೊರಗಡೆ ಇದ್ದಾವೆ, ಇವತ್ತು ಕೊಡಗುನಲ್ಲಿ, ಹಾಸನ್ನಲ್ಲಿ, ಚಿಕ್ಕಮಗಳೂರಿನಲ್ಲಿ ಸುಮಾರು 300-350 ಆನೆಗಳು ಅರಣ್ಯದಿಂದ ಹೊರಗಡೆ ಇದ್ದಾವೆ. ಅವು ಇವತ್ತೇ ಹೊರಗಡೆ ಇದ್ದಾವೆ ಅಂತಲ್ಲ, ಸುಮಾರು ವರ್ಷದಿಂದ ಅಲ್ಲೇ ಹುಟ್ಟುತ್ತಾ ಇದ್ದಾವೆ, ಅಲ್ಲೇ ಬೆಳೀತಾ ಇದ್ದಾವೆ, ಅಲ್ಲೇ ಸಂತಾನೋತ್ಪತ್ತಿ ಮಾಡ್ತಾ ಇದ್ದಾವೆ, ಇವೆಲ್ಲವೂ ಆಗ್ತಾ ಇದೆ. ಹೀಗಾಗಿ ಈ ಆನೆಗಳನ್ನು ಒಂದು ಕಡೆ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ ಒಂದು 2000 ಹೆಕ್ಟೇರ್ ಗುರುತಿಸಿದ್ದೇವೆ. ಆ 2000 ಹೆಕ್ಟೇರಲ್ಲಿ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿ, ಆನೆ ಧಾಮ್ ಥರ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡ್ತೀವಿ. ಅಲ್ಲಿ ಮಾಡಿ ಆನೆ ಸ್ಥಳಾಂತರ ಮಾಡುವಂಥ ಒಂದು ಯೋಜನೆಯನ್ನು ರೂಪಿಸಿದ್ದೇವೆ. ಇದು ಇಡೀ ದೇಶದಲ್ಲೇ ಪ್ರಥಮವಾದಂಥ ಒಂದು ಯೋಜನೆ ಇದೆ. ಹೀಗಾಗಿ ಇದನ್ನು ಇವತ್ತು ಯಾವ ರೀತಿಯಲ್ಲಿ ಯಶಸ್ವಿ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಹಿಂದೆ ನೀವೊಂದು ಚಿಂತನೆ ಬಗ್ಗೆ ಹೇಳಿದ್ರಿ, ಸಂತಾನೋತ್ಪತ್ತಿಯ ನಿಯಂತ್ರಣ ಒಂದು ಚಿಂತನೆ ಇದೆ ಅಂತ. ಸೊ ಅದೇನಾದ್ರೂ ನೋಡಿ, ಇದು ಪರ ವಿರೋಧ ಎರಡೂ ಇದೆ ಇದಕ್ಕೆ. ಅದಕ್ಕೆ ನಾನು ನಮ್ಮದೇ ತೀರ್ಮಾನ ಅಂತಲ್ಲ, ಪಬ್ಲಿಕ್ ಡೊಮೇನ್ ಅಲ್ಲಿ ಬಿಟ್ಟಿದ್ದೇನೆ. ಇದ್ರ ಬಗ್ಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಇವತ್ತೇನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಸಾರ್ವಜನಿಕರಿದ್ದಾರೆ, ಇವತ್ತು ಪ್ರಾಣಿ ಪ್ರಿಯರು ಇದ್ದಾರೆ, ಪರಿಸರವಾದಿಗಳಿದ್ದಾರೆ. ಇವತ್ತು ಅರಣ್ಯ ಅಂದರೆ ಈ ಪ್ರಾಣಿಗಳಿಂದ ಏನು ಬೆಳೆ ನಷ್ಟ ಆಗ್ತಾ ಇದೆ, ಜೀವಹಾನಿ ಆಗ್ತಾ ಇದೆ, ಆ ಸುತ್ತಮುತ್ತಲಿನ ಜನರೂ ಇದ್ದಾರೆ, ಮತ್ತು
ಪ್ರಾಣಿಗಳ ಸಂತಾನೋತ್ಪತ್ತಿ ಏನಾಗ್ತಾ ಇದೆ. ಹಿಂದೆ ಏನಿತ್ತು, ಬಂಡೀಪುರ್ನಲ್ಲಿ 111 ಆನೆಗಳಿದ್ದವು, ಈಗ 1,000 ಆನೆಗಳಿದ್ದಾವೆ. 1,000 ಆನೆಗಳು. ಅಂದರೆ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಕಳಬೇಟೆ ಅದೆಲ್ಲ ಇವತ್ತು ನಿಷೇಧ ಆಯಿತು. ಅದಾದ್ಮೇಲೆ ವನ್ಯಜೀವಿಗಳ ಸಂಖ್ಯೆ ಬಹಳ ವಿಪರೀತವಾಗಿ ಬೆಳೆದಿದೆ. ಈಗ ಉದಾಹರಣೆಗೆ ತಗೊಳ್ರಿ ನೀವು, ಚಿರತೆ ಇದೆ. ಈ ಚಿರತೆ ಈಗ ಅರಣ್ಯದಿಂದ ಈಗ ಪಟ್ಟಣಕ್ಕೆ ಬರ್ತಾ ಇದೆ, ಮಹಾನಗರ ಬೆಂಗಳೂರಿಗೂ ಬರ್ತಾ ಇದೆ, ಅಪಾರ್ಟ್ಮೆಂಟಲ್ಲೂ ಹೋಗ್ತಾ ಇದೆ. ಇಂಥದ್ರಲ್ಲಿ ಆತಂಕ ಆಗುತ್ತೆ. ಆತಂಕ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಏನಾದರೂ ಒಂದು ಕ್ರಮ ಕೈಗೊಳ್ಬೇಕಲ್ಲ. ಇವತ್ತು ಜನರ ಜೀವನ ಅಷ್ಟೇ ಮುಖ್ಯ ಇದೆ ಅಲ್ಲ. ನೋಡಿ, ಜೀವನೋಪಾಯ ಎರಡೂ ಅತಿ ಮುಖ್ಯ. ಹೀಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡಬೇಕಾಗ್ತದೆ. ವನ್ಯಜೀವಿಗಳ ಸಂರಕ್ಷಣೆ ಆಗಬೇಕು. ಇವತ್ತು ಮಾನವನ ಸುರಕ್ಷತೆಯೂ ಅಷ್ಟೇ ಒಂದು ಮುಖ್ಯ. ಜೀವ ಅತ್ಯಮೂಲ್ಯವಾದಂಥದ್ದು. ಜೀವ ಹೋದರೆ ಮತ್ತೆ ಬರೋದಿಲ್ಲ, ಅದನ್ನು ಲೆಕ್ಕ ಹಾಕಬೇಕಾಗತ್ತೆ. ಅವೆಲ್ಲ ನಿಟ್ಟಿನಲ್ಲಿ ಈ ಸಂತಾನೋತ್ಪತ್ತಿ ನಿಯಂತ್ರಣ ಮಾಡುವಂಥ ಒಂದು ಏನು ಚುಚ್ಚುಮದ್ದಾಗಲಿ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಮತ್ತು ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗ್ತದೆ. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದು ರಾಜ್ಯ ಕೇಂದ್ರ ಸರ್ಕಾರದ್ದು. ಹೀಗಾಗಿ ಎಲ್ಲರೂ ಸೇರಿ ಒಂದು ಇಡೀ ದೇಶದಲ್ಲೇ ನಡೀತಾ ಇದೆ. ಅದರ ಬಗ್ಗೆ ನೋಡಿಕೊಂಡು ಜನ ಹಿತದಿಂದ ಮತ್ತು ಸಮಗ್ರ ಎಲ್ಲರ ಒಂದು ಹಿತದಿಂದ ಒಂದು ತೀರ್ಮಾನವನ್ನು ಮಾಡಬೇಕಾಗತ್ತೆ. ಸರ್